ಇವತ್ತು ನನ್ನ ಮುಂದೆ ಹಾನರ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಹಾನರ್ 200 ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಈ ಫೋನ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೆಸ್ ಮಾಡೋದೇ ಕಷ್ಟ ಆಗಿದೆ. ಏನಕ್ಕೆ ಅಂದರೆ ಹಾನರ್ ಅವರು ಲಾಂಚ್ ಮಾಡಿರುವಂಥ ಕಳೆದ 2 ಸ್ಮಾರ್ಟ್ ಫೋನ್ಗಳು ಸ್ವಲ್ಪ ಜಾಸ್ತಿ ಬೆಲೆಗೆ ಲಾಂಚ್ ಆಗಿದೆ, ಓವರ್ ಪ್ರೈಸ್ಡಾಗಿ ಲಾಂಚ್ ಮಾಡಿದ್ದಾರೆ. ಈ ಫೋನ್ನ ಕಾಂಪಿಟೇಟಿವ್ ಆಗಿ ಪ್ರೈಸ್ ಫಿಕ್ಸ್ ಮಾಡಿ ಲಾಂಚ್ ಮಾಡ್ತಾರಾ ಗೊತ್ತಿಲ್ಲ. ಸರಿಯಾಗಿ ಬೆಲೆಯನ್ನು ಫಿಕ್ಸ್ ಮಾಡಿದ್ರೆ ಈ ಫೋನು 30-32 ಸಾವಿರ ರೇಂಜಲ್ಲಿ ಲಾಂಚ್ ಆಗಬೇಕು. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಅನ್ಕೊಳ್ಳೋಣ 30-32ಕ್ಕೆ ಲಾಂಚ್ ಮಾಡ್ತಾರೆ ಅಂತ. ನಾನಿವತ್ತು ಈ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದು ಇಂಡಿಯನ್ ವೇರಿಯಂಟ್ ಅಲ್ಲ, ನಮಗೆ ರಿವ್ಯೂ ಪರ್ಪಸ್ಗೆ ಅಂದ್ಬಿಟ್ಟು ಚೈನೀಸ್ ವೇರಿಯಂಟನ್ನು ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ಸ್ಟಿಕ್ಕರ್ ಹಾಕಿಲ್ಲ, ಯಾವುದೇ ಪ್ರೈಸಿಂಗಿಂದು ಲೇಬಲ್ ಇಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಅನ್ನಿಸ್ತಾ ಇದೆ. ಆಬ್ವಿಯಸ್ಲಿ ಹಾನರ್ ಫೋನ್ಗಳೆಲ್ಲ ಪ್ರೀಮಿಯಮ್ ಆಗಿ ಇರುತ್ತೆ. ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ 100 ವ್ಯಾಟ್ನ ಚಾರ್ಜರ್ ಇದೆ. ಇದು ಬೇರೆ ದೇಶದ ಇಂಪೋರ್ಟ್ ಆಗಿರೋದ್ರಿಂದ ಇದು ಬೇರೆ ದೇಶದ ಪ್ಲಗ್ಗು. ನೀವು ಪರ್ಚೇಸ್ ಮಾಡಿದ್ರೆ ಇನ್ ಕೇಸ್ ಈ ಫೋನ್ ಲಾಂಚ್ ಆದಮೇಲೆ ನಿಮಗೆ ನಮ್ಮ ದೇಶದ ಪ್ಲಗ್ಗೆ ಇರುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಒಟ್ಟಿಗೆ 100 ವ್ಯಾಟು, ಸೂಪರ್ ವಿಷಯ. ಇನ್ನು ಕೊನೆಯದಾಗಿ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಟೈಪ್ ಎ ಟೈಪ್ ಸಿ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಸಖತ್ತು ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಯಿತಾ, ಸಾಲಿಡ್ ಫೀಲ್ನ ಕೊಡ್ತಾ ಇದೆ. ಈ ಫೋನು 187 ಗ್ರಾಮ್ ವೆಯ್ಟ್ ಇದೆ. ಒಂದು ಲೆವೆಲಿ ಲೈಟ್ ವೆಯ್ಟ್ ಅಂತ ಅನ್ಬೋದು. 7.7 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ಒಂಥರ ಕರ್ವ್ ಡಿಸ್ಪ್ಲೇ ಇದೆ. ಕರ್ವ್ ಅಲ್ಲ, ಬಟ್ ಒಂಥರ ಕರ್ವ್ ರೀತಿ ಇದೆ ಆಯಿತಾ. ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲೆಲ್ಲ ಪರವಾಗಿಲ್ಲ, ಒಂದು ಲೆವೆಲಿಗೆ ಕಡಿಮೆನೇ ಇದೆ. ಫ್ರಂಟಿಂದ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ಗ್ಲಾಸ್ ಸಿಗ್ತಾ ಇದೆ. ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸು. ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥ ಗ್ಲಾಸ್ ಬ್ಯಾಕು. ಸ್ಮಡ್ಜಸ್ ಆಗಲ್ಲಪ್ಪ, ಅದೊಂದು ಖುಷಿ ವಿಷಯ. ನಿಮಗೆ ಈ ಒಂದು ಸ್ಮಾರ್ಟ್ ಫೋನು 2 ಕಲರ್ ವೇರಿಯಂಟಲ್ಲಿ ಸಿಗ್ತಾ ಇದೆ. ಇದು ಮೂನ್ಲೈಟ್ ವೈಟ್ ಅಂತ, ಇನ್ನೊಂದು ಬ್ಲ್ಯಾಕ್ ಕಲರ್ ಬರುತ್ತೆ. ನಂಗೆ ಅನ್ನಿಸ್ದಂಗೆ ವೈಟೇ ಚೆನ್ನಾಗಿದೆಯಾ ಅಂತ. ಹಿಂಗಡೆಯಿಂದ ಪ್ರೀಮಿಯಮ್ ಆಗಿ ಕಾಣುತ್ತೊಟ್ಟಿಗೆ ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇರುವಂಥದ್ದು. ಹಿಂಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿಲ್ಲ ನಮಗೆ. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ ಈ ಫೋನಲ್ಲಿ. ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಮೆಟಾಲಿಕ್ಕನ್ನು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇತ್ತೀಚೆಗೆ 30,000 ರೂಪಾಯಿಗೆಲ್ಲ ಮೆಟಾಲಿಕ್ ಫ್ರೇಮ್ ಸಿಗಂಗಾಗಿದೆ. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಬರೀ 2 ಸಿಮ್ ನೀವು ಹಾಕೊಬೋದು. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಸ್ಪೀಕರ್ ಗ್ರಿಲ್ಲು ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ನಮಗೆ ಮೆಟಾಲಿಕ್ ಫ್ರೇಮ್ ಕೊಟ್ಟುಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದು 120 ಹರ್ಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 10 ಬಿಟ್ ಡಿಸ್ಪ್ಲೇ. 4000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ ಆಯಿತಾ. ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟ್ ಆಗುತ್ತೆ. ಮತ್ತು ಇದರಲ್ಲಿ ನಮಗೆ PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಕಣ್ಣಿಗೆ ನಿಮಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಮತ್ತು ಕಡಿಮೆ ಬ್ಲೂ ಲೈಟ್ನ ಕೂಡ ಇದು ಎಮಿಟ್ ಮಾಡುತ್ತೆ. ಮತ್ತು TUV ರೈಲ್ಯಾಂಡ್ ಅವ್ರ ಜೊತೆ ಫ್ಲಿಕ್ಕರ್ ಫ್ರೀ ಸರ್ಟಿಫಿಕೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಆಯಿತಾ. ಸೊ ಫ್ಲಿಕ್ಕರ್ ಆಗಲ್ಲ ಜಾಸ್ತಿ, ನಿಮ್ಮ ಕಣ್ಣಿಗೆ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ ನೋಡ್ತಿರ್ಬೇಕಾದ್ರೆ. ಇರಿಟೇಷನ್ ಆಗಲ್ಲ ಅನ್ನೋ ರೀತಿ ಆಯಿತಾ. ಓಕೆ, ಡಿಸ್ಪ್ಲೇ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪನ್ನು, ಸ್ಟೋರೇಜ್ ಟೈಪನ್ನು ಇವರೆಲ್ಲೂ ಸ್ಪೆಸಿಫೈ ಮಾಡಿಲ್ಲ. ನಾನು ಚೆಕ್ ಮಾಡ್ದಂಗೆ LPDDR4X ರ್ಯಾಮು ಮತ್ತು UFS 2.2 ಸ್ಟೋರೇಜು ಈ ಪ್ರೈಸ್ ರೇಂಜಿಗೆ ಕಡಿಮೆನೆ. ಮ್ಯಾಟ್ರ್ ಆಗಲ್ಲ, ಬಟ್ ಕಡಿಮೆನೆ. ಈ ಪ್ರೈಸ್ ರೇಂಜ್ಗೆ LPDDR5X ರ್ಯಾಮು ಸಿಗುತ್ತೆ, UFS 4.0 ಸಿಗುತ್ತೆ. ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಕಡಿಮೆ ಆಯಿತು. ಮ್ಯಾಟ್ರ್ ಆಗಲ್ಲ ಅಂತ ಕೊಡಬಾರ್ದು ಅಂತಲ್ಲ. ಈ ಬೆಲೆ ಬೇರೆಯವ್ರು ಕೊಡ್ತಾ ಇದ್ದಾರೆ ಅಂದರೆ ಇವ್ರಿಗೇನು ಕೊಡೋಕ್ಕೆ ಕೊಟ್ಟಿಲ್ಲ. ಇನ್ನು ಈ ಫೋನಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದೆ. 7+ Gen 3 ಅಲ್ಲ, 7 Gen 3 ಅಷ್ಟೇ ಆಯಿತಾ. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 8,22,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆಯ ರೇಟಿಂಗ್ಗೆ.
ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ಈ ಬೆಲೆಗೆ ಇನ್ ಕೇಸ್ ಇದು 30,000ಕ್ಕೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಆರಾಮಾಗಿ ಸಿಗುತ್ತೆ. ಇನ್ನು ಬೆಂಚ್ ಮಾರ್ಕ್ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಸುಮಾರು ಒಂದು 5% ಆಯಿತು. ಇದು ನಾರ್ಮಲ್, ಎಲ್ಲ ಫೋನ್ಗಳು ಇಷ್ಟೇ ಆಗುತ್ತೆ. ಮತ್ತು ಟೆಂಪ್ರೇಚರ್ ಚೇಂಜ್ ಬಂದ್ಬಿಟ್ಟು ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ನಮಗೆ. ಸೊ ಚೆಕ್ ಮಾಡೋಕ್ಕಿಂತ ಮುಂಚೆ 40 ಇತ್ತು. ಕೊನೆಗೆ ನಾವು ಬೆಂಚ್ ಮಾರ್ಕ್ ಆದಮೇಲೆ ಬರೀ 41 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಮಧ್ಯದಲ್ಲಿ ಅದು ವೇರಿಯೇಷನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಆದರೆ ಒಂದು 4ರಿಂದ 5 ಡಿಗ್ರಿ ಆಗ್ಬೋದೇನೋ, ಮ್ಯಾಕ್ಸಿಮಮ್ 44-45ಕ್ಕೆ ಹೋಗ್ಬೋದೇನೋ, ಬಿಟ್ಟರೆ ಹೆವಿ ಹೀಟ್ ಆಗುತ್ತೆ ಅಂತ ನಮಗೆ ಫೀಲ್ ಆಗಿಲ್ಲ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಅಲ್ಟ್ರಾ HDR ಆಪ್ಷನ್ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಕೆಲವೊಂದು ಟೈಮ್ ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಫ್ರೇಮ್ ಡ್ರಾಪ್ ಫೀಲ್ ಆಗ್ಬೋದು. ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಗ್ರಾಫಿಕ್ಕು, ಇದು ತುಂಬ ಸ್ಮೂತ್ ಗೇಮ್ ಪ್ಲೇ ನಿಮಗೆ ಕೊಡುತ್ತೆ. ಸೊ ನೀವು ಇನ್ ಕೇಸ್ ಈ ಫೋನ್ ತೊಗೊಂಡ್ರೆ BGMI ಆಡೋದಕ್ಕೆ ಸ್ಮೂತ್ ಎಕ್ಸ್ಟ್ರೀಮಲ್ಲಿ ಆಡಿದ್ರೇ ಒಳ್ಳೆಯದು. ಎಕ್ಸ್ಟ್ರೀಮ್ ಪ್ಲಸ್ಸನ್ನು ಕೊಟ್ಟಿಲ್ಲ, ಆಯಿತಾ. ಸೊ ನಿಮಗೆ 90 FPS ಈ ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಸಿಗುತ್ತೆ. ಆಪ್ಷನ್ ಸದ್ಯಕ್ಕೆ BGMIನಲ್ಲಿ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂದರೆ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಎಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಸೆನ್ಸರ್. ಇದು ಸೋನಿ IMX906 ಸೆನ್ಸಾರ್, ಒಂದೊಳ್ಳೆ ಸೆನ್ಸಾರೇ. ಇದು ತೆಗೆಯುವಂಥ ಫೋಟೋ ನನಗೆ ಲೋ ಲೈಟಲ್ಲೂ ಚೆನ್ನಾಗಿದೆ ಅನ್ನಿಸ್ತು, ಡೇ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ತುಂಬ ಪ್ರೋಸೆಸ್ ಮಾಡುತ್ತೆ, ಆಯಿತಾ, ಫೋಟೋಸ್ನ. ಇದರಲ್ಲೇನೋ ಇಂಟಿಗ್ರೇಟ್ ಮಾಡಿದಾರಂತೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಒಟ್ಟಿಗೆ ತುಂಬ ಪ್ರೋಸೆಸ್ ಮಾಡಿ ಒಂದೊಳ್ಳೆ ಔಟ್ಪುಟನ್ನು ಕೊಡುತ್ತೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ ಅಂತ ಅನ್ನಿಸ್ತು. ಇಷ್ಟ ಆಯಿತು ಈ ಮೈನ್ ಸೆನ್ಸರ್ ತೆಗೆಯುವಂಥ ಫೋಟೋ. ಜೊತೆಗೆ ಇನ್ನೊಂದು 50 ಮೆಗಾಪಿಕ್ಸೆಲ್ ಇಂದು ಟೆಲಿಫೋಟೋ ಲೆನ್ಸ್ ಇದೆ. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಸೆನ್ಸರ್, ಒಂದು ಒಳ್ಳೆ ವಿಷಯ ಅಂತ. ಇದು ಸೋನಿ IMX856 ಸೆನ್ಸಾರು. ಇದು ಅಪ್ ಟು 50x ತನಕ ಡಿಜಿಟಲ್ ಝೂಮನ್ನು ಮಾಡುತ್ತೆ. ಪೋರ್ಟ್ರೇಟ್ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಆ್ಯಕ್ಯುರೇಟಾಗಿ ಬರುತ್ತೆ, ಎಡ್ಜ್ ಡಿಟೆಕ್ಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಅಂತ ಅನ್ನಿಸ್ತು. ಸೊ ಟೆಲಿಫೋಟೋ ಲೆನ್ಸ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಮ್ಯಾಕ್ರೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, 12 ಮೆಗಾಪಿಕ್ಸೆಲ್ ಇಂದು. ಸೊ ಕ್ಲಾರಿಟಿ ತೋರಿಸ್ತಾ ಇದ್ದೀನಿ, ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಕ್ವಾಲಿಟಿ ರಿಟರ್ನ್ ಆಗಿದೆ ಅನ್ನಿಸ್ತು. ಮತ್ತು ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೆಗಿತಾ ಇದೆ ಅನ್ನಿಸ್ತು. ನನಗೆ ಈ ಎಲ್ಲ ಸೆನ್ಸರ್ಸ್ಗಳು ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಮಾಡ್ತಾ ಇದೆ ಅನ್ನಿಸ್ತು. ಬಟ್ ಔಟ್ಪುಟ್ ಚೆನ್ನಾಗಿ ಕೊಡ್ತಾ ಇದೆ. ಎಷ್ಟು ಥರ ಪ್ರೋಸೆಸ್ ಮಾಡಲಿ, ಬಟ್ ಔಟ್ಪುಟ್ ಚೆನ್ನಾಗಿ ಬರ್ತಿದೆ ಅನ್ನಿಸ್ತು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ, ಅದು ಕೂಡ 50 MP. ಲಿಟ್ರಲಿ ಕ್ಯಾಮ್ರಾದಲ್ಲಿ ಸ್ವಲ್ಪನೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ ಇವರು, ಆಯಿತಾ. ಒಂದೊಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ, 50 MP ಸೆಲ್ಫಿ ಕ್ಯಾಮ್ರಾ. ಇದರ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ತುಂಬ ವೈಡಾಗಿ ಕೂಡ ಇದೆ. ಆ ಸ್ಯಾಂಪಲ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿ ಫೋಟೋ ತೆಗೆಯುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು ನನಗೆ, ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ, ಆಯಿತಾ. ಸೂಪರ್ ವಿಷಯ. ಕೆಲವು ಜನ ಈ ಬೆಲೆಗೂ ಕೂಡ ಬರೀ ಫುಲ್ HD ರೆಸೊಲ್ಯೂಷನ್ ಕೊಡ್ತಾರೆ. 80,000ಕ್ಕೂ ಫ್ರಂಟ್ ಕ್ಯಾಮ್ರಾ ಫುಲ್ HD ಕೊಡೋರನ್ನ ನಾನು ನೋಡಿದ್ದೀನಿ, ಆಯಿತಾ. 4K ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. 30 FPS ಆದರೂ ಕೂಡ. ಜೊತೆಗೆ ಈ ಫೋನಲ್ಲೂ ಕೂಡ ಈ ಕ್ಯಾಮ್ರಾಗೆ ಹಾನರ್ AI ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಎಲ್ಲ ಫೋನ್ಗೂ ಆಗ್ತಾ ಇದ್ದಾರೆ, ಇವರು ಹಾಕಿದ್ದಾರೆ. ಈ ಒಂದು ಫೋನಲ್ಲಿ ನಮಗೇನೋ AI ಮುಖಾಂತರ ಶ್ಯಾಡೋ ಮತ್ತು ಲೈಟನ್ನು ಅನೌನ್ಸ್ ಮಾಡುತ್ತಂತೆ. ಆಪ್ಟಿಕಲ್ ಎಫೆಕ್ಟ್ಸು, ಬೊಕೆ ಬ್ಲರ್ ಮಾಡೋದಕ್ಕೆ. ಸೊ ಆಪ್ಟಿಕಲ್ ಲೆನ್ಸ್ಗಳನ್ನ ಯೂಸ್ ಮಾಡಿ ಯಾವ ರೀತಿ ನಾವು ಎಫೆಕ್ಟ್ ತೊಗೊಬೋದು, ಆ ರೀತಿ ಎಫೆಕ್ಟ್ಸ್ಗಳನ್ನ AI ಮುಖಾಂತರ ಇದು ನಮಗೆ ಕೊಡುತ್ತಂತೆ. ನಂತರ ಆರ್ಟಿಸ್ಟಿಕ್ ಸ್ಟೈಲ್ಸ್ ಅನೌನ್ಸ್ಮೆಂಟ್ ಅಂತೆ. ಯಪ್ಪ, ಈ ವರ್ಡ್ಸ್ಗಳನ್ನೆಲ್ಲ ಕೇಳಿ ತಲೆ ಕೆಡೋಗ್ಬಿಡುತ್ತೆ. ಏನಪ್ಪ ಇದು ಆರ್ಟಿಸ್ಟಿಕ್ ಸ್ಟೈಲು? ನೋಡಿದವರು ಓಹೋ ಏನೋ ದೊಡ್ಡದಾಗಿದೆ ಅನ್ಕೊಬೇಕು. ಈ ಬ್ರ್ಯಾಂಡ್ಗಳೆಲ್ಲ ಹೆಂಗೆ ಅಂದರೆ, ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ, ಏನೋ ದೊಡ್ಡದಾಗಿರೋ ವರ್ಡ್ಗಳನ್ನ ಹಾಕ್ಬಿಡೋದು, ಜನಗಳು ನೋಡಿ ಏನೋ ಇದೆ ಅನ್ಕೋತಾರೆ. ನಮಗೇನಪ್ಪ AI ಮುಖಾಂತರ ಮಾಡ್ತಾರಾ ಅಥವಾ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರಾ, ಅವ್ರಿಷ್ಟ. ನಾವು ಫೋಟೋ ಕ್ಲಿಕ್ ಮಾಡಿದ್ರೆ ಚೆನ್ನಾಗಿ ಬಂದರೆ ಸಾಕು ನಮಗೆ. ಇವ್ರು ಏನಾದರೂ ಹಾಕೊಳ್ಳಿ, ಏನಾರು ಅನೌನ್ಸ್ಮೆಂಟ್ ಥರ ಮಾಡ್ಕೊಳ್ಳಿ, ನಮಗೆ ಕ್ಲಿಕ್ ಮಾಡಿದ್ರೆ ಫೋನಲ್ಲಿ ಒಳ್ಳೆ ಫೋಟೋ ಬಂದರೆ ಸಾಕು. ಜೊತೆಗೆ ಇವತ್ತೇನೋ ಆರ್ಕೋಲ್ಟ್ ಅಂತ ಪೋರ್ಟ್ರೇಟ್ ಮೋಡ್ ಇದೆಯಂತೆ, ಆಯಿತಾ. ಇವರೇನೋ ದೊಡ್ಡ ಏಜೆನ್ಸಿನೋ ಏನೋ ಗೊತ್ತಿಲ್ಲ, ಇವ್ರ ಜೊತೆ ಕೊಲಾಬ್ರೇಟ್ ಆಗಿ ಈ ಮೋಡ್ಗಳನ್ನ ಹಾಕಿದ್ದಾರೆ. ವೈಬ್ರೆಂಟು, ಕಲರು, ಕ್ಲಾಸಿಕ್ ಅಂತ. ಪೋರ್ಟ್ರೇಟ್ ಮೋಡ್ಗೆ ಹೋದರೆ ಈ ಎಫೆಕ್ಟ್ಸ್ಗಳು ಸಿಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟು ಎಲ್ಲ ಏನೇನೋ ಇದೆ, ಆ ಮೋಡ್ಸ್ಗಳಲ್ಲಿ ಫೋಟೋಸನ್ನು ತಕ್ಕೊಬೋದು. ಇಲ್ಲೆಲ್ಲ ಗಿಮಿಕ್, ಆಯಿತಾ. ನಮಗೇನು ಒಳ್ಳೆ ಫೋಟೋ ಬಂದರೆ ಸಾಕು. ಫೋಟೋ ಚೆನ್ನಾಗಿ ಕೊಡ್ತಾ ಇದೆ, ಆಯಿತಾ. ಕ್ಯಾಮ್ರಾ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಸೆಕ್ಯೂರಿಟಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಿದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ಸ್ ಇದೆ. ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ಮತ್ತು ವೈಡ್ L1 ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ. ಈ ಫೋನಲ್ಲಿ 5200 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿನೇ ಮತ್ತು 100 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಈ ಫೋನಲ್ಲಿ ನಮಗೆ Android 14 ಬೇಸ್ ರನ್ ಆಗ್ತಿರುವಂಥ AI ಪವರ್ಡ್
ಮ್ಯಾಜಿಕ್ ಓ ಎಸ್ ಅಂತೆ. AI ಪವರ್ಡ್ ಮ್ಯಾಜಿಕ್ ಓ ಎಸ್ಸು. ಹೌದು, ಕೆಲವೊಂದು AI ಫೀಚರ್ಗಳೆಲ್ಲ ಇದ್ದಾವೆ, ಎಲ್ಲರೂ ಕೊಡ್ತಾ ಇದ್ದಾರೆ, ಇವರು ಕೊಟ್ಟಿದ್ದಾರೆ. ಸೊ ನನಗೆ ಏನು ಯುನೀಕು, ಏನೋ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ. ಈಗಂತೂ 15-20 ಸಾವಿರ ಫೋನ್ಗೆಲ್ಲ ಈ ಫೀಚರ್ಗಳನ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇವರು ಕೂಡ ಕೊಟ್ಟಿದ್ದಾರೆ. ಇನ್ನು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಈ ಫೋನಲ್ಲಿ ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ನಾವು ಈ ಥರ ನಾಕ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಳುತ್ತೆ. ಮತ್ತು ಒಂದು ಸಲ ಪ್ರೆಸ್ ಮಾಡಿ ನಾವು ಈ ಥರ ಸರ್ಕಲ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪಾರ್ಟನ್ನು ಮಾತ್ರ ನಾವು ಸ್ಕ್ರೀನ್ಶಾಟ್ ತೆಗಿಬೋದು. ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಮಾತ್ರ ಸೇವ್ ಮಾಡ್ಬೋದು. ಇಂಟ್ರೆಸ್ಟ್ ನೋಡಿ, ಹಿಂಗಂದರೆ ಪಟ್ಟಂತ ಸ್ಕ್ರೀನ್ಶಾಟ್ ತಗೊಳುತ್ತೆ. ನಾಕ್ ಮಾಡ್ತೀವಲ್ಲ ಆ ಥರ ನೋಡಿ ಸ್ಕ್ರೀನ್ಶಾಟ್ ತಗೊಂತು. ಇಂಟ್ರೆಸ್ಟಿಂಗ್ ಆಗಿದೆ ಫೀಚರ್ ಒಟ್ಟಿಗೆ. ಮತ್ತು ಮ್ಯಾಜಿಕ್ ಕ್ಯಾಪ್ಸೂಲ್ ಅಂತ ಇಲ್ಲಿ ಮೇಲ್ಗಡೆ ಈ ಡೈನಮಿಕ್ ಐಲ್ಯಾಂಡ್ ರೀತಿ ಬರುತ್ತಲ್ವ, ಸೊ ಅಲ್ಲೇ ನಮಗೆ ಮ್ಯೂಸಿಕ್ ಪ್ಲೇ ಆಗ್ತಿದ್ರೆ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಅಲ್ಲೇ ತೋರಿಸುತ್ತೆ. ಮ್ಯಾಜಿಕ್ ಪೋರ್ಟಲ್ ಅಂತ ಒಂದು ಫೀಚರ್ ಕೊಟ್ಟಿದ್ದಾರೆ. ಒಂದು ಅಪ್ಲಿಕೇಶನಿಂದ ಫೋಟೋಸನ್ನು, ಟೆಕ್ಸ್ಟನ್ನು ಬೇರೆ ಅಪ್ಲಿಕೇಶನಿಗೆ ಮೂವ್ ಮಾಡುವಂಥದ್ದು, ಕಾಪಿ ಮಾಡುವಂಥದ್ದು. ಸೊ ನನಗೆ ಇದನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅನ್ನಿಸ್ತು. ಈ ಫೋನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ವೈಫೈ 6 ಇದೆ, ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. NFC ಸಹ ನಮಗೆ ಸಿಗ್ತಾ ಇದೆ. ಅವಶ್ಯಕತೆ ಇರುವಂಥ ಎಲ್ಲ 5G ಬ್ಯಾಂಡ್ಗಳು ಕೆಲಸವನ್ನು ಮಾಡುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಮತ್ತು ಎಲ್ಲ ಸೆನ್ಸಾರ್ಸ್ನ ಕೂಡ ಹಾಕಿದ್ದಾರೆ. ಐಆರ್ ಬ್ಲಾಸ್ಟರ್ ಕೂಡ ಇದೆ, ಆರಾಮಾಗಿ ಟಿವಿಯನ್ನು ನಾವು ಈ ಒಂದು ಫೋನಿಂದನೇ ಕಂಟ್ರೋಲ್ ಮಾಡಬಹುದು IR ರಿಮೋಟ್ನ ಮೂಲಕ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್. ನೀವು ಹಾಗಾದರೆ ಕೇಳ್ಬೋದು, ಈ ಫೋನ್ನ ಇನ್ ಕೇಸ್ 30-32 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಫೋನಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನ್ನ ಕ್ಯಾಮರಾ, ಆಯಿತಾ. ಅದು ಬಿಟ್ಟರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಸ್ವಲ್ಪ ಕಡಿಮೆನೇ, ಆಯಿತಾ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಒಪ್ಕೋತೀನಿ, ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮ್ ಕೊಡಬೇಕಾಗಿತ್ತು. ಇನ್ ಕೇಸ್ 30 ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರೆ ಓಕೆ, ಆಯಿತಾ, ಪರವಾಗಿಲ್ಲ, ಬಿಟ್ಬಿಡೋಣ. ಡಿಸ್ಪ್ಲೇ ಚೆನ್ನಾಗಿದೆ, ಓಕೆನಾ, ಅದು ಬಿಟ್ಬಿಡೋಣ. ರ್ಯಾಮು ಸ್ಟೋರೇಜ್ ಕಡಿಮೆ ಆಯಿತು, ಪ್ರೊಸೆಸರ್ ಕಡಿಮೆ ಆಯಿತು. 30 ಸಾವಿರ ರೂಪಾಯಿಗಿಂತ ಪವರ್ಫುಲ್ ಆಗಿರೋದು ಸಿಗುತ್ತೆ. ಇನ್ನು ಕ್ಯಾಮ್ರಾ ಚೆನ್ನಾಗಿದೆ, ಒಪ್ಕೋತೀನಿ. ಸೆಕ್ಯೂರಿಟಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಚಾರ್ಜರ್ ಚೆನ್ನಾಗಿದೆ. ಒಟ್ಟಿಗೆ ಓವರಾಲ್ ನೋಡೋದಕ್ಕೆ ಹೋದರೆ ಕೆಲವೊಂದು ಪಾಯಿಂಟ್ಗಳನ್ನು ಇದು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ ಸ್ವಲ್ಪ ಕಡಿಮೆ ಪಡ್ಕೊಳ್ಳುತ್ತೆ. ಈ ಪ್ರೈಸ್ ರೇಂಜಿಗೆ ಸಿಮಿಲರ್ ಅಥವಾ ಇದಕ್ಕಿಂತ ಬೆಟರ್ ಫೋನ್ಗಳು ನಮಗೆ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ನೋಡೋಣ, ಆಯಿತಾ. ನಾನು ಅನ್ಕೋತಾ ಇದ್ದೀನಿ ಇದು 30-32ಕ್ಕೆ ಲಾಂಚ್ ಆಗುತ್ತೆ ಅಂತ. ಇವ್ರು ಇನ್ನೂ ಜಾಸ್ತಿಗೆ ಲಾಂಚ್ ಮಾಡಿದ್ರೆ ಏನು ಮಾಡ್ತೀರಾ ಗೊತ್ತಿಲ್ಲ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದಿಷ್ಟು ಈ ಫೋನ್ ಬಗ್ಗೆ. ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಈ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.